ಇಪಿಎಫ್ ಖಾತೆಯ ಎಲ್ಲ ಮಾಹಿತಿ ವಾಟ್ಸಪ್ನಲ್ಲಿಯೇ ಲಭ್ಯ. ಇಲ್ಲಿದೆ ನೋಡಿ ಸಹಾಯವಾಣಿಯ ನಂಬರ್. ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಇಪಿಎಫ್ಒ ವಾಟ್ಸಪ್ ನ್ಯೂಸ್. ಇನ್ಮುಂದೆ ಒಂದೇ ಒಂದು ವಾಟ್ಸಪ್ ಸಂದೇಶ ಕಳಿಸಿ ಸಾಕು, ಇಪಿಎಫ್ ಖಾತೆ ಎಲ್ಲ ಮಾಹಿತಿಗಳು ನಿಮಗೆ ಸಿಗಲಿವೆ. ಇದು ನಿಜಕ್ಕೂ ಎಲ್ಲ ತಿಳಿದುಕೊಳ್ಳಲೇಬೇಕಾಗಿರುವಂತಹ ಸುದ್ದಿ. ಈಗ ಎಲ್ಲ ಸರ್ಕಾರಿ ಸೇವೆಗಳನ್ನು ವಾಟ್ಸಪ್ ಮೂಲಕ ಸುಲಭವಾಗಿ ಪಡೆಯಬಹುದು. ಅಷ್ಟೇ ಏಕೆ, ಜಗತ್ತಿನ ಎಲ್ಲ ವ್ಯವಹಾರವೂ ವಾಟ್ಸಪ್ನಲ್ಲೇ ನಡೆಯಲಿದೆ. ಅದೇ ರೀತಿ ಈಗ ಇಪಿಎಫ್ ಖಾತೆ ಜೊತೆ ಕೂಡ ವಾಟ್ಸಪ್ ಮೂಲಕವೇ ವ್ಯವಹಾರ ಮಾಡಬಹುದಾದ ಸೇವೆಯನ್ನು ಉದ್ಯೋಗಿಗಳ ಭವಿಷ್ಯ ನಿಧಿ ಕಚೇರಿ ಇಪಿಎಫ್ಒ ಪರಿಚಯಿಸುತ್ತಿದೆ. ದೇಶದಲ್ಲಿ ಉದ್ಯೋಗಿಗಳ ಭವಿಷ್ಯ ನಿಧಿ ಖಾತೆ ಹೊಂದಿರುವವರ ಸಂಖ್ಯೆ ಕೋಟ್ಯಾಂತರ. ಅವರೆಲ್ಲರಿಗೆ ಸುಲಭವಾಗಿ ಪಿಎಫ್ ಸೇವೆಗಳನ್ನು ನೀಡಲು ಉದ್ಯೋಗಿಗಳ ಭವಿಷ್ಯ ನಿಧಿ ಕಚೇರಿ ಕಾಲಕಾಲಕ್ಕೆ ನಾನಾ ಬದಲಾವಣೆಗಳನ್ನು ತರುತ್ತಿದೆ. ಆದರೆ ಮುಂದುವರೆದ ಭಾಗವಾಗಿ ಈಗ ವಾಟ್ಸಪ್ ಮೂಲಕ ಇಪಿಎಫ್ ಖಾತೆಯಲ್ಲಿ ವ್ಯವಹಾರ ನಡೆಸಲು ಅನುವು ಮಾಡಿಕೊಡುತ್ತಿದೆ. ವಿಶೇಷವಾಗಿ ಪಿಎಫ್ ಸೇವೆಗಳಿಗೆ ಸಂಬಂಧಿಸಿದ ಅನುಮಾನಗಳು ಮತ್ತು ಸಮಸ್ಯೆಗಳನ್ನು ಪರಿಹರಿಸಲು ಉದ್ಯೋಗಿಗಳ ಭವಿಷ್ಯ ನಿಧಿ ಕಚೇರಿ ವಾಟ್ಸಪ್ಪನ್ನು ಬಳಸಿಕೊಳ್ಳುತ್ತಿದೆ. ಖಾತೆದಾರರು ಈ ವಾಟ್ಸಪ್ ಸಹಾಯವಾಣಿ ಸಂಖ್ಯೆಯ ಮೂಲಕ ತಮ್ಮ ಪಿಎಫ್ ಸೇವೆಗಳಿಗೆ ಸಂಬಂಧಿಸಿದ ದೂರುಗಳನ್ನು ಸಲ್ಲಿಸಬಹುದು. ಇದಕ್ಕೆ ಅಧಿಕಾರಿಗಳು ತಕ್ಷಣ ಪ್ರತಿಕ್ರಿಯಿಸಿ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುವರು. ಉದ್ಯೋಗಿಗಳ ಭವಿಷ್ಯ ನಿಧಿ ಕಚೇರಿಯ ಪ್ರತಿ ಪ್ರಾದೇಶಿಕ ಕಚೇರಿಗೆ ಪ್ರತ್ಯೇಕವಾದ ವಾಟ್ಸಪ್ ಸಹಾಯವಾಣಿ ಸಂಖ್ಯೆಯೊಂದನ್ನು ನೀಡಲಾಗಿದೆ. ಸ್ಥಳೀಯ ಇಪಿಎಫ್ಒ ಕಚೇರಿಯು ವಾಟ್ಸಪ್ ಮೂಲಕ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಲಿದೆ. ಈ ರೀತಿ ದೇಶಾದ್ಯಂತ ಒಟ್ಟು 138 ಪ್ರಾದೇಶಿಕ ಕಚೇರಿಗಳಲ್ಲಿ 138 ವಾಟ್ಸಪ್ ಸೇವೆಗಳು ಲಭ್ಯವಿವೆ. ನಿಮ್ಮ ಪಿಎಫ್ ಖಾತೆ ಇರುವ ಕಚೇರಿಯ ವಾಟ್ಸಪ್ ಸಹಾಯವಾಣಿ ಸಂಖ್ಯೆಗೆ ದೂರುಗಳನ್ನು ಕಳುಹಿಸಬಹುದು. ನಿಮ್ಮ ಇಪಿಎಫ್ ಖಾತೆಯಲ್ಲಿನ ಸಮಸ್ಯೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತರಬಹುದು. ಇಪಿಎಫ್ಒನ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಾದೇಶಿಕ ಕಚೇರಿಗಳ ವಾಟ್ಸಪ್ ಸಹಾಯವಾಣಿ ಸಂಖ್ಯೆಗಳನ್ನು ತಿಳಿದುಕೊಳ್ಳಬಹುದು. ವಾಟ್ಸಪ್ ಮೂಲಕವೇ ಪಿಎಫ್ ಬ್ಯಾಲೆನ್ಸ್, ಸ್ಟೇಟ್ಮೆಂಟ್, KYC ವಿವರಗಳು ಇತ್ಯಾದಿಗಳಲ್ಲಿನ ದೋಷಗಳು ಮತ್ತು ಇತರ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು. ಇದಲ್ಲದೆ www.epfindia.government.in ವೆಬ್ಸೈಟ್ಗೆ ಹೋಗಿ ಸೇವೆಗಳ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಮಾಲೀಕರ ಆಯ್ಕೆಯನ್ನು ಆರಿಸಿ ನಂತರ ಸೇವೆ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಕಂಪನಿಯ ಹೆಸರು, ಕಂಪನಿ ಕೋಡ್ ವಿವರಗಳು ಮತ್ತು ಕ್ಯಾಪ್ಚಾ ನಮೂದಿಸಿ ಮತ್ತು ಹುಡುಕಿ. ಆಗ ನಿಮ್ಮ ಸಂಸ್ಥೆ ಹೆಸರು, ಕೋಡ್, ಇಪಿಎಫ್ಒ ಕಚೇರಿ ಹೆಸರು, ಇಪಿಎಫ್ಒ ವಿಳಾಸ, ವಾಟ್ಸಪ್ ಸಹಾಯವಾಣಿ ಸಂಖ್ಯೆಗಳು ಇತ್ಯಾದಿಗಳು ಕಾಣಿಸಿಕೊಳ್ಳುತ್ತವೆ. ಈ ಮೂಲಕ ನೀವು ನಿಮ್ಮ ಖಾತೆಯ ಸ್ಟೇಟಸನ್ನು ತಿಳಿದುಕೊಳ್ಳಬಹುದು. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.